ಸೊ ಸನ್ ಆಫ್ ಮುತ್ತಣ್ಣ ಅವ್ರ ಹತ್ರನೇ ಹೋಗೋಣ. ಸೊ ಅಪ್ಪ ಅಂದರೆ ಸಂಭ್ರಮ ಅಂತ ಹೇಳಿ ಹೇಳ್ತಿದ್ರಿ, ಅಪ್ಪ ಅಂದರೆ ಎಮೋಷನಲ್ ಅಂತ. ನಿಮಗೆ ಏನು ಅಪ್ಪ ಅಂದರೆ? ಅಪ್ಪ ಅಂದರೆ ಎಲ್ಲ. ಅವರಿಲ್ಲ ಅಂದರೆ ಏನೂ ಇಲ್ಲ. ಇವಾಗ ಐ ಥಿಂಕ್ ಎಷ್ಟು ಹೇಳಿದ್ರೂ ಅದಲ್ಲಿ ಬರೀ ಪದಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಫೀಲಿಂಗ್. ಆ್ಯಂಡ್ ಅದೇ ಡೈಲಾಗ್ ಹೇಳ್ಬಿಡಾಗಾರೆ. ಅದೇ ಹೇಳ್ತೀನಲ್ಲ, ಅಪ್ಪ ಅಂದರೆ ಇಮೋಷನ್, ಅಪ್ಪ ಅಂದರೆ ಪರ್ಫೆಕ್ಷನ್, ಅಪ್ಪ ಅಂದ್ರೇ ಒಂಥರ ಸೆಲೆಬ್ರೇಷನ್. ಸೊ ಆ ಥರ ಈಸ್ ಎವ್ರಿಥಿಂಗ್. ಒಂದು ಕುಟುಂಬಕ್ಕೆ ಒಂದು ಮೇನ್ ಪಿಲ್ಲರ್. ನಾವು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಏನೋ ಅದಪ್ಪ. ಅಪ್ಪ ಫೌಂಡೇಶನ್ ಇಲ್ಲ ಅಂದರೆ ಮನೆ ನಿಲ್ಲಲ್ಲ. ಸೊ ಏನು ಆ ಪ್ರೋಮೋದಲ್ಲಿದೆ ಅದು ಲೈಫ್ಗೂ, ರಿಯಲ್ ಲೈಫ್ಗೂ ಕೂಡ ನಿಮಗೆ ತುಂಬಾ ಹತ್ತಿರ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅವ್ರಿಗೇನೋ ಡೈಲಾಗ್ ಹೇಳ್ಬಿಡಿ ಅಂತ ಅಂದು, ನೀವು ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಅಪ್ಪ ಅಂದರೆ? ನಾನು ಅದೇ ಹೇಳಿದ್ನಲ್ಲ, ನಾನು ತುಂಬ ಕಡೆ ಹೇಳ್ತೀನಿ, ಮೊದಲನೇ ಸಲ ಅಲ್ಲ, ಜನನೂ ಕೇಳಿ ಕೇಳಿ ಬೇಜಾರಾಗಿರ್ಬೇಕು. ಪ್ರಜ್ವಲ್ ಇವತ್ತು ಏನೇ ಇದ್ರೂ ಹೇಗೆ ನಡೀತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ಕಾಣಿಸ್ತಾನೆ, ಏನು ಊಟ ಮಾಡ್ತಾನೆ, ಯಾವ ಮನೆಯಲ್ಲಿರ್ತಾನೆ, ಈ ಎಲ್ಲವೂ ಅವರಿಂದಾನೆ. ಸೊ ನಾನು ಸಾಕಷ್ಟು ಸಲ ಹೇಳ್ತಿರ್ತೀನಿ, ಎಲ್ಲೋ ಯಾವುದೋ ಗುಡಿಗೆ ಹೋಗಿ ದೇವ್ರ ನೋಡಿಕೊಂಡು ಸಾವಿರಾರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ದೇವ್ರಿಗೆ ಕೈ ಮುಗಿಯೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದಾರೆ ಅಪ್ಪ ಅಮ್ಮ, ಅವ್ರಿಗಿಂತ ದೊಡ್ಡ ದೇವರಿಲ್ಲ. ಸೊ ಅವ್ರಿಗೆ ಕೈ ಮುಗಿದ್ರೆ ಸಾಕೊಂದು. ಸೊ ದೇವರು ಅಂತ ಹೇಳ್ಬೋದು ನಮಗೆ.